ಇವತ್ತಂತೂ ಬೆಳಗ್ಗೆ ಸ್ಟಾರ್ಟ್ ಆಗಿದೆ. ತುಂಬಾ ಜನ ಕೃಷಿಯನ್ನೇ ನಂಬಿ ಬದುಕುವವರಿದ್ದಾರೆ. ಎಲ್ಲ ಕಡೆ ಆ ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನ ಕೊಟ್ಟು ಎಲ್ಲರೂ ಸೇರಿಕೊಂಡು ಪ್ರಾರ್ಥನೆಯನ್ನ ಮಾಡಿದ್ರು. ಪ್ರಾರ್ಥನೆ ಮಾಡಿದ ವೆರಿ ನೆಕ್ಸ್ಟ್ ಡೇ ಇಂದ ಮಳೆ ಸ್ಟಾರ್ಟ್ ಆಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಪ್ರೀತ್ ಸಪಲಿಗ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೆಲ್ಲೂ ಹೊರಗೆ ಹೋಗಿಲ್ಲ. ಒಂದು ಸಂಜೆ ಕಾರ್ಯಕ್ರಮ ಇದೆ 6:30ಗೆ ನನಗೆ ಉಡುಪಿಗೆ ರೀಚ್ ಆಗ್ಲಿಕ್ಕೆ ಹೇಳಿದ್ದಾರೆ. ನಮ್ದು ಪುತ್ತೂರಿದ್ದು ಟೀಮ್ ಇದ್ದು ಒಂದು ಕಾರ್ಯಕ್ರಮ. ಅವರ ತುಂಬಾ ಕಾರ್ಯಕ್ರಮಗಳನ್ನ ನಾನು ಮಾಡ್ತಾ ಇರ್ತೇನೆ. ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಸಾಂಗ್ ಲಿಸ್ಟ್ ಹೇಗಿರ್ತದೆ ಅಂದ್ರೆ ಎಲ್ಲ ಓಲ್ಡ್ ಸಾಂಗ್ಸ್ಗೆ ಪ್ರಿಫರೆನ್ಸ್ ಕೊಡ್ತಾರೆ. ಹಾಗೆ ನಮಗೆ ತುಂಬಾ ಖುಷಿ. ಹಳೆಯ ಗೀತೆಗಳಂದ್ರೆ ಖುಷಿ, ಅದನ್ನ ಹಾಡೋದಂದ್ರೆ ಕೇಳೋದಂದ್ರೆ ಇನ್ನೂ ತುಂಬಾ ಖುಷಿ. ಹಾಗೆ ಹೇಳ್ಬೇಕು, ನಿಮ್ಮ ಊರಲ್ಲಿ ಮಳೆ ಏನಾದ್ರೂ ಬರ್ತಾ ಉಂಟಾ? ಇಲ್ಲಿ 2 ದಿವಸದಿಂದ ಮಳೆ ಬರ್ತಾ ಉಂಟು. ಬೆಳಗ್ಗೆ ಸ್ಟಾರ್ಟ್ ಆದಂತ ಮಳೆ ಇನ್ನು ಸ್ಟಾಪ್ ಆಗ್ಲಿಲ್ಲ, ಬರ್ತಾನೆ ಉಂಟು. ತುಂಬಾ ಖುಷಿಯ ವಿಚಾರ, ಮಳೆ ಬಂದದ್ದು ತುಂಬಾ ಖುಷಿಯ ವಿಚಾರ. ಯಾಕಂದ್ರೆ ನಾವು ಹಳ್ಳಿಯಲ್ಲಿರೋದು, ನಿಮ್ಗೆ ಗೊತ್ತೇ ಇದೆ. ನಾನು ಆಲ್ರೆಡಿ ವ್ಲಾಗ್ಸ್ ಅಲ್ಲೆಲ್ಲ ನಿಮ್ಗೆ ತೋರಿಸಿದ್ದೇನೆ ನಮ್ಮ ಏರಿಯಾ ಹೇಗಿದೆ, ಮತ್ತೆ ಎಂತ ಕತೆ, ಎಲ್ಲಿರೋದು ಎಂತ ಅಂತ. ನಾವು ಇಲ್ಲಿ ಹಳ್ಳಿಯಲ್ಲಿರುವ ಕಾರಣ ತುಂಬಾ ಜನ ಕೃಷಿಯನ್ನೇ ನಂಬಿ ಬದುಕುವವರಿದ್ದಾರೆ, ದಿನ ತೆಗೆಯುವವರಿದ್ದಾರೆ. ಅವರಿಗೆಲ್ಲ ಈ ಒಂದು ಇವತ್ತು ಮತ್ತೆ ನಿನ್ನೆ ಬಂದಂತಹ ಮಳೆಯ ಹನಿ ಉಂಟಲ್ಲ, 100% ಹೇಳ್ತೇನೆ, ತುಂಬಾ ಖುಷಿಯಾಗಿದೆ ಎಲ್ರಿಗೂ. ಮತ್ತೆ ಎಷ್ಟೋ ಜನರು ಆ ಭಗವಂತನಿಗೆ ಮಾಡಿರುವಂತಹ ಪ್ರಾರ್ಥನೆ, ಎಷ್ಟೋ ಜನರು ಹಾಕಿದಂತಹ ಹರಕೆ ನೋಡಿ. ತುಂಬಾ ಟೈಮಿಂದ ಮಳೆ ಇಲ್ಲ ಮಳೆ ಇಲ್ಲ ಮಳೆ ಇಲ್ಲ. ಮತ್ತೆ ಇಲ್ಲಿ ಹವಾಮಾನ ಇಲಾಖೆ ಅವರದು ಒಂದಷ್ಟು ವಿಚಾರಗಳು, ಈ ಸಲ ಮಳೆ ಬರಲ್ಲ ಹಾಗೀಗೆಲ್ಲ ತುಂಬಾ ವಿಷಯ ಇತ್ತು. ಆದ್ರೆ ಒಂದು 2-3 ದಿವಸದ ಹಿಂದೆ, 2 ದಿವಸದ ಹಿಂದೆ ಇಲ್ಲಿ ನಮ್ಮ ಊರಿನ ದೇವಸ್ಥಾನಕ್ಕೆ, ಮತ್ತೆ ಇಲ್ಲೇ ನಿಯರ್ ಎಲ್ಲೆಲ್ಲ ದೇವಸ್ಥಾನ ಇದೆ ಹತ್ರ ಹತ್ರ ನಮ್ಮ ಸುತ್ತಮುತ್ತಲು, ಎಲ್ಲ ಕಡೆ ಆ ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನ ಕೊಟ್ಟು ಎಲ್ಲರೂ ಸೇರಿಕೊಂಡು ಪ್ರಾರ್ಥನೆಯನ್ನ ಮಾಡಿದ್ರು. ಅಂದ್ರೆ ಈ ಮಳೆಗೋಸ್ಕರವೇ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿದ ವೆರಿ ನೆಕ್ಸ್ಟ್ ಡೇ ಇಂದ ಮಳೆ ಸ್ಟಾರ್ಟ್ ಆಗಿದೆ. ಹಾಗೆ ನಾನು ಹೇಳ್ತಾ ಇದ್ದೇನೆ, ಆ ದೇವರಿಗೆ ನಮ್ಮ ಪ್ರಾರ್ಥನೆ, ನಮ್ಮ ಹರಕೆ ಸಲ್ಲಿದೆ ಅಂತ. ಹಾಗೆ ತುಂಬಾ ಖುಷಿಯ ವಿಚಾರ. ಇನ್ನೊಂದೇನಂದ್ರೆ, ಮಳೆ ಬಂದ್ರೆ ಖುಷಿ. ಇನ್ನು ಸ್ಕೂಲಿಗೆ ಹೋಗುವ ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ. ಈ ಹಳ್ಳಿಯಾದ ಕಾರಣ ಇಲ್ಲೆಲ್ಲ ಸೇತುವೆ ಮುಖೇನ, ಅಂದ್ರೆ ನಾವೆಂತ ಹೇಳ್ತೇವೆ ಇಲ್ಲಿ, ನದಿಯೆಲ್ಲ ಪಾರಾಗಿ ಬರ್ಬೇಕು ತುಂಬಾ ಜನ, ನದಿ ದಾಟಿ ಬರ್ಬೇಕು ತುಂಬಾ ಜನ. ಇಲ್ಲಿ ಈ ಮಳೆಯ ಟೈಮಲ್ಲಿ ತುಂಬಾ ಕಷ್ಟ ಕೆಲವರಿಗೆ. ಸೇತುವೆಯಿಂದ ಮೇಲ್ಗಡೆಯಿಂದ ನೀರು ಪಾಸ್ ಆಗ್ತದೆ ಜೋರಾಗಿ, ಅತಿಯಾಗಿ ಬೆಳಗಿಂದ ಸಂಜೆವರೆಗೆ ಮಳೆ ಬಂದ್ರೆ ವೆರಿ ನೆಕ್ಸ್ಟ್ ಡೇಗೆ ಅಂದ್ರೆ, ಅಥವಾ ನೆಕ್ಸ್ಟ್ ಡೇ ಅಲ್ಲ, ಆವತ್ತೇ ಸಂಜೆ ಸೇತುವೆಯಿಂದ ಮೇಲಿಂದ ಹೋಗ್ಲಿಕ್ಕೆ ಆಗುದಿಲ್ಲ, ಮಕ್ಕಳಿಗೆ ತುಂಬಾ ಕಷ್ಟ. ಹಾಗೆ ಇತ್ತು ಮೊದ್ಲೆಲ್ಲ. ಮಾರ್ನಿಂಗ್ ಶಾಲೆಗೆ ಹೋಗ್ತೇವಲ್ಲ, ಆಗ ನಾವು ಪ್ರಾರ್ಥನೆ ಮಾಡುದು ಮಳೆ ಬರ್ಲಿ ಅಂತ. ನಾವು ಪ್ರಾರ್ಥನೆ ಮಾಡೋದು ಎಂತಕ್ಕೆ? ಜೋರು ಮಳೆ ಬಂದ್ರೆ ನಮ್ಗೆ ರಜೆ ಕೊಡ್ತಾ ಇದ್ರು ಮೊದ್ಲು, ಸಿಗ್ಬೇಕೆನ್ನುವ ಆಸೆಯಲ್ಲಿ ನಾವು ದೇವರಿಗೆ ಪ್ರಾರ್ಥನೆ ಮಾಡುದು ಮಳೆ ಬರ್ಲಿ ಅಂತ. ಹಾಗೆ ಮೊದ್ಲೆಲ್ಲ ನಮ್ಗೆ ತುಂಬಾ ಸಲ ವರ್ಷಕ್ಕೆ ಒಂದಿಷ್ಟು ರಜೆ ಅಂತ ಒಂದು ಫಿಕ್ಸ್ ಇತ್ತು. ಹಾಗೆ ಹಾಗೆಲ್ಲ ವಿಷಯ. ಕೆಲವು ಶಾಲಾ ಕಾಲೇಜುಗಳಲ್ಲಿ ಎಷ್ಟು ಮಳೆ ಬಂದ್ರು ರಜೆ ಸಿಗಲ್ಲ. ಮೇ ಬಿ ಅದು ಸಿಟಿಯಲ್ಲಿರುವ ಕಾರಣ ಹಾಗೆ ಇರ್ಬೋದೇನೋ. ಸಿಟಿಯಲ್ಲಿರುವ ಕಾರಣ ಮಳೆ ಬಂದ್ರೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ, ಹಾಗೆ ಇರ್ಬೋದೇನೋ. ಬಟ್ ನಮ್ಗೆ ಈ ಹಳ್ಳಿ ಸೈಡಲ್ಲಿ ಏನಂದ್ರೆ, ಬೆಳಗ್ಗೆಯಿಂದ ಸಂಜೆವರೆಗೆ ಅಥವಾ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ವಿಪರೀತ ಮಳೆ ಬಂದ್ರೆ ಮಕ್ಕಳಿಗೆ ರಜೆ ಕೊಟ್ಟು ಬಿಡ್ತಾರೆ. ಆ ಒಂದು ಖುಷಿ. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಇಲ್ಲೆಲ್ಲ ಹೇಗಂದ್ರೆ, ಒಂದು ಸ್ಕೂಲಲ್ಲಿ ಒಂದು 120 ವಿದ್ಯಾರ್ಥಿಗಳಿದ್ರೆ ಅದರಲ್ಲಿ ಒಂದು 30-40 ವಿದ್ಯಾರ್ಥಿಗಳು ನದಿಯನ್ನ ದಾಟಿ ಬರಬೇಕು ಸೇತುವೆ ಮುಖೇನ. ಹಾಗಿರುವಾಗ ಈ ಜೋರು ಮಳೆ ಬಂದ್ರೆ ಸೇತುವೆ ಮೇಲಿಂದ ನೀರು ಹೋಗ್ತದೆ ಇಲ್ಲಿ, ಆಯ್ತಾ? ಹಾಗಿರುವಾಗ ಅವರಿಗೆ ರಿಟರ್ನ್ ಹೋಗ್ಲಿಕ್ಕೆ ಆಗಲ್ಲ. ಮಳೆ ಬರುವುದನ್ನು ನೋಡುವಾಗ ನಾರ್ಮಲ್ ಆಗಿ ನಮ್ಗೆ ಗೊತ್ತಾಗ್ತದೆ, ಇವತ್ತು ಸೇತುವೆ ಮುಳುಗ್ತದ ಅಂತ. ಸೊ ಆ ಟೈಮಲ್ಲಿ ನಮ್ಮ ಟೀಚರ್ಸ್ನವರು ಏನ್ ಮಾಡ್ತಾ ಇದ್ರು ಅಂದ್ರೆ, ಬೇಗ ಮನೆಗೆ ಬಿಡ್ತಾ ಇದ್ರು. ಹೆತ್ತವರಿಗೂ ಖುಷಿ, ಅಂದ್ರೆ ಹೆತ್ತವರಿಗೊಂದು ಚಿಂತೆ ಇರ್ತದೆ, ಈ ಮಳೆಗೆ ನನ್ನ ಮಗು ಹೇಗೆ ಬರ್ತದೆ ಅನ್ನೋ ಚಿಂತೆ ಇರ್ತದೆ. ಮತ್ತೊಂದಿತ್ತು ಗೈಸ್, ನಾನು ಹೋದ ಶಾಲೆಯಲ್ಲಿ ಮೊದಲೆಲ್ಲ ಮಕ್ಕಳ ದಿನಾಚರಣೆ ಅಂತ ಮಾಡ್ತಾ ಇದ್ರು, ಆಯ್ತಾ? ಅದು ನೈಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಬೇಗ ಸ್ಟಾರ್ಟ್ ಆಗ್ತದೆ, ಬಟ್ 10 ಗಂಟೆಯ ನಂತರ ನಾಟಕ ಎಲ್ಲ ಸ್ಟಾರ್ಟ್ ಆಗ್ತದೆ. ನಾಟಕ ಒಂದು ಸ್ಕೂಲಿದ್ದು ಮಕ್ಕಳಿದ್ದು, ನಂತರ ಹಳೆ ವಿದ್ಯಾರ್ಥಿಗಳಿದ್ದು. ಹಾಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಅಂದ್ರೆ ಸಂಜೆ 6 ಗಂಟೆ ಸ್ಟಾರ್ಟ್ ಆಗ್ತದೆ, 6-7 ಗಂಟೆ ಸ್ಟಾರ್ಟ್ ಆಗ್ತದೆ. 7 ಗಂಟೆ ಸ್ಟಾರ್ಟ್ ಆಗಿ ಒಂದು ಸಭಾ ಕಾರ್ಯಕ್ರಮ ಆಗ್ತದೆ. ನಂತರ ಒಂದು ಎಲ್ಲರಿಗೂ ಊಟದ ಬ್ರೇಕ್ ಇರ್ತದೆ. ಊಟ ಆದ ನಂತರ ಮಕ್ಕಳಿದ್ದು ಡ್ಯಾನ್ಸ್, ಮತ್ತೆ ಹಳೆ ವಿದ್ಯಾರ್ಥಿಗಳು ಡ್ಯಾನ್ಸ್ ಮಾಡೋದಾದ್ರೆ ಡ್ಯಾನ್ಸ್ ಮಾಡ್ಬೋದು. ನಂತರ ಸ್ಕೂಲಿನ ಮಕ್ಕಳಿದ್ದೊಂದು ನಾಟಕ.
ಮೊದಲೆಲ್ಲ ಎರಡೆರಡು ನಾಟಕ ಇತ್ತು, ಒಂದು ಕನ್ನಡ ಒಂದು ಕನ್ನಡ ಸಾರಿ ಒಂದು ಕನ್ನಡ ಒಂದು ತುಳು ಹಾಗೆ ಇತ್ತು. ಮತ್ತೆ ಕೆಲವು ಟೈಮ್ ಖಾಲಿ ಕನ್ನಡ ಮಾತ್ರ ಹಾಗೆ ಸಹ ಇತ್ತು, ಕೆಲವು ಟೈಮ್ ಖಾಲಿ ತುಳು ನಾಟಕ ಹಾಗೆ ಇತ್ತು. ಅದರ ನಂತರ ನಮ್ದು ಓಲ್ಡ್ ಸ್ಟೂಡೆಂಟ್ ಅವರದೆಲ್ಲ ಡ್ಯಾನ್ಸ್ ಅಥವಾ ಅವ್ರದ್ದು ನಾಟಕ, ಒಂದು ಕಾಮಿಡಿ ಅಥವಾ ಒಂದು ಯಾವುದೋ ಒಂದು ಸ್ಟೋರಿ ಇಟ್ಕೊಂಡು ಗಮ್ಮತ್ತಾಗ್ತಾ ಇತ್ತು ಬೆಳಗ್ಗೆವರೆಗೆ. ಒಂದೆಂತಂದ್ರೆ ದೊಡ್ಡ ಹಬ್ಬ ಹತ್ರ ನಮಗೆ. ಬಟ್ ಈಗ ಕೆಲವು ರೂಲ್ಸ್ಗಳು ಬಂದ ನಂತರ ಚೇಂಜಸ್ ಆಗಿದೆ ಸ್ವಲ್ಪ. ಆ, ಇದು ಒಳ್ಳೇದು ಆ್ಯಕ್ಚುಲಿ, ಒಳ್ಳೇದಲ್ಲ ಅಂತ ಹೇಳುವುದಿಲ್ಲ. ಇದಾದರೆ ಒಂದು 2 ಗಂಟೆಗೆ, 1-2 ಗಂಟೆ, ಜಾಸ್ತಿ ಅಂದರೆ 3 ಗಂಟೆ ಅದರೊಳಗೆ ಮುಗ್ದಾಗ್ತದೆ ಹಾಗೆ. ಮತ್ತೆ ಸ್ಟಾರ್ಟ್ ಆಗೋದು ಸಹ ಸೇಮ್ ಟೈಮಲ್ಲಿ ಸ್ಟಾರ್ಟ್ ಆಗ್ತದೆ. ಏನೋ ಮೊದಲಿದ್ದು ಎಲ್ಲ ನೆನಪು ಮಾಡುವಾಗ ತುಂಬ ಖುಷಿ ಆಗ್ತದೆ. ಗೊತ್ತಿಲ್ಲ ನಿಮಗೆಲ್ಲ ಈ ಥರ ಇತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಏನೋ ಹಂಚಿಕೊಳ್ಳುವಂತ ಆಯ್ತು, ಅದಕ್ಕೆ ಹೇಳಿದೆ. ಯಾರೆಲ್ಲ ನನ್ನ ವ್ಲಾಗನ್ನು ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗಡೆ ಲೈಕ್ ಬಟನ್ ಆಪ್ಷನ್ ಇದೆ, ಲೈಕ್ ಮಾಡಿ. ಶೇರ್ ಬಟನ್ ಆಪ್ಷನ್ ಇದೆ, ಶೇರ್ ಮಾಡೋರು ಶೇರ್ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿ ಅಂತ ಯಾಕೆ ಹೇಳ್ತಿದ್ದೇನೆಂದರೆ, ಈಗ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಾನು ಅಪ್ಲೋಡ್ ಮಾಡಿದಂತಹ, ಯಾವಾಗ ಅಪ್ಲೋಡ್ ಮಾಡಿದ್ರು ಅಪ್ಲೋಡ್ ಮಾಡಿದಂತಹ ವ್ಲಾಗ್ ಏನಿದೆ, ಅಪ್ಲೋಡ್ ಮಾಡಿದಂಥ ವಿಡಿಯೋ ಏನಿದೆ, ಅದು ನೀವು ಮೊಬೈಲ್ ಯೂಸ್ ಮಾಡ್ತಾ ಇರುವಾಗ ಆನ್ಲೈನಲ್ಲಿ ಇದ್ದರೆ ನಿಮ್ಮ ಮೊಬೈಲಲ್ಲಿ ಡಿಸ್ಪ್ಲೇ ಆಗ್ತದೆ, ನೋಟಿಫಿಕೇಶನ್ ಬೀಳ್ತದೆ ನಾನು ಈಗಾಗಲೇ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೇನೆ ಅಂತ. ಸೊ ಹಾಗಾಗಿ ಹೇಳ್ತಾ ಇದ್ದೇನೆ. ವ್ಲಾಗನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾವು ಸಿಗುವ. ಬಾಯ್ ಬಾಯ್.